ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಶೆಟ್ಟೀಸ್ ಚಾನಲ್. ನಿಮ್ಗೆ ಗೊತ್ತಿರೋ ಪ್ರಕಾರ ವಂಶನ್ ಬರ್ಡೇ ತಯಾರಿ ನಡೆದಿತ್ತಲ್ಲ. ಸೊ ಇಲ್ಲಿ ಅಂಕಲ್ಗೆ ನಾನು ಹೇಳಿದ್ದೆ, ನೀವು ಬರ್ಡೇ ಏನು ನಾವು ರಿಟರ್ನ್ ಗಿಫ್ಟ್ ಕೊಡ್ತೇವಲ್ಲ, ಸೊ ಅದರದ್ದು ಪ್ಯಾಕಿಂಗ್ ಮಾಡಕತ್ತಾರ ಅಂಕಲ್. ಅವರು ಆ್ಯಕ್ಚುಲಿ ರ್ಯಾಪಿಂಗ್ ಚಲೋ ಮಾಡ್ತಾರೆ. ಸೊ ನಮ್ಮದು ಯಾವ್ದಾರ ಬರ್ಡೇ ದಿನ ನಾವು ಗಿಫ್ಟ್ ತಂದಿದ್ರೆ ಅಂಕಲ್ ಕಡೆನ ರ್ಯಾಪ್ ಮಾಡಿಸ್ಕೊಂಡು ಹೋಗ್ತೇವೆ. ಸೊ ಅಂಕಲ್ ಅವನು ಅಷ್ಟು ಬರ್ಡೇ ರಿಟರ್ನ್ ಗಿಫ್ಟ್ ರ್ಯಾಪ್ ಮಾಡಕತ್ತಾರೆ ಇಲ್ಲಿ. ಸೊ ನಾನು ಆ್ಯಕ್ಚುಲಿ ಐಬ್ರೋ ಎಲ್ಲ ಮಾಡಿಸ್ಕೊಂಡಿರಲಿಲ್ಲ, ಭಾಳ ತಿಂಗಳಾಗಿತ್ತು, ಒಂದು 6 to 7 months ಆಗಿತ್ತು. ಸೊ ಹಿಂಗಾಗಿ ಮನೆಗೆ ಕರೆದಿದ್ದೆ ನಾನು. ಸೊ ಆಕಿ ಬಂದು ವಾರದಾಕಿ ಮನ್ಯಾಗ ನಾನು ಆ್ಯಕ್ಚುಲಿ ಫೇಶಿಯಲ್ಲು ಮಾಡಿಸ್ಕೊಳ್ಳಾರ್ದ ಒಂದು ವರ್ಷದ ಮೇಲೆ ಆಗಿತ್ತು. ಸೊ ಬರ್ಡೇ ಐತೆ ಅಂದ್ಕೊಳ್ಳಿ ಎರಡೂ ಮಾಡಿಸ್ಕೊಂಡೆ. ಆಮ್ಯಾಗ ನಮ್ಮ ಮಮ್ಮಿ ಬಂದ್ರೆ ಅವತ್ತು ಆಯ್ ನೋಡ್ರಿ ಎಷ್ಟು ಮಸ್ತಿ ಮಾಡಕತ್ತಾನ. ಭಾಳತ್ತಾಗ್ಬಿಟ್ಟಿತ್ತು, ಆ್ಯಕ್ಚುಲಿ ಬೇಸರ ಆಗ್ಬಿಟ್ಟಿತ್ತು. ಅವ್ರು ಒಂದು ಬೆಳಗ್ಗೆನೇ ಬಿಟ್ಟವ್ರು. ಬರಾಕ ರಾತ್ರಿ ಆಕೈತಿ. ಆ್ಯಕ್ಚುಲಿ ರೋಡ್ ಸರಿ ಇರ್ಲಾರ್ದಕ್ಕೆ ಬ್ರಿಡ್ಜ್ ಎಲ್ಲ ಮಾಡಕತ್ತಾರಲ್ಲ ಸಾತಾರ ಈ ಕಡೆ ಎಲ್ಲ. ಸೊ ಹಿಂಗಾಗಿ ಭಾಳ ಲೇಟ್ ಆಕೈತಿ. ನಮ್ಮ ಅಣ್ಣನ ಮಗ ಅಂತೂ ಬೇಸರಾಗಿ ವಾಪಸ್ ಹೋಗೋ ನಡಿ ಅಂದ್ಕೊಂಡು ಬಿಟ್ಟಿದ್ನಂತೆ. ಇನ್ನೂ ಎಷ್ಟೊತ್ತು ಅವ್ರ ಮನೆಗೆ ಬರೋದು. ಆ್ಯಕ್ಚುಲಿ ಅವ್ರು ಫಸ್ಟ್ ಟೈಮ್ ಕಾರ್ ತೊಗೊಂಡು ಬಂದಿದ್ರು, ಇಲ್ಲಾಂದ್ರೆ ಅವ್ರು ಬರ್ತಾರೆ ಟ್ರೈನಿಗೆ ಇಲ್ಲ ಬಸ್ಸಿಗೆ. ಸೊ ಅವಂಗೂ ರಗಡ್ ಬೇಸರ ಆಗಿಬಿಟ್ಟಿತ್ತು. ನಮ್ಮ ಮಮ್ಮಿ ಬಂದ್ಲಂದ್ರೆ ನಮ್ಗಂತೂ ತಿನ್ನಕ್ಕೆ ಏನೂ ಕಡಿಮೆ ಇರಂಗಿಲ್ಲ ನೋಡ್ರಿ. ನಮ್ಗೆ ಚಕ್ಲಿ ನಮ್ಮ ಮನೆಯವ್ರಿಗೆ ಭಾಳ ಲೈಕ್. ಸೊ ನನ್ನ ಹಸ್ಬೆಂಡ್ ಚಕ್ಲಿ, ಚುರುಮರಿ, ನನಗೆ ಹುರಕ್ಕಿ ಹೋಳ್ಗೆ ಭಾಳ ಲೈಕ್ ಅಂತ ಹುರಕ್ಕಿ ಹೋಳ್ಗೆ ಅದು ಇದು ಒಂದು 5-6 ವೆರೈಟಿ ಮಾಡ್ಕೊಂಬರ್ತಾಳೆ. ಆಮ್ಯಾಗ ಏನಾಕೈತಿ, ನಮ್ಮ ಅಪ್ಪಾಜಿ ಹೊಲದಿಂದ ಕಡ್ಲೆಬ್ಯಾಳೆ, ಗೋಧಿ, ಜೋಳ, ಹೆಸರು ಕಾಳು, ಕಡ್ಲಿ ಎಲ್ಲ ಅಲ್ಲಿಂದನೇ ಬರ್ತಾವೆ. ಅರ್ಧ ನಮ್ಮ ಮಮ್ಮಿ ಬಂದಂದ್ರೆ ತುಂಬೇ ಬಿಡ್ತೈತಿ. ಹಿಂಗಾಗಿ ಕಾಡ್ಸಾಕತ್ತಿದ್ವಿ. ಏನು ಮಮ್ಮಿ ಫುಲ್ ಡಿಕ್ಕಿ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು ರಿಕ್. ಕಾಡ್ಸಾಕತ್ತಿದ್ವೇನು ಮನಿನ ಹೊತ್ಕೊಂಬಂದಿಯೇನ ಅಂಥೇಳಿ. ಇಲ್ಲಿ ಸಾಕ್ಷಿ ವಾಯುನ ಜೊತೆ ವಾಯು ನೋಡಾಕತ್ತಂದು ಸರ್ಪ್ರೈಸ್ ಆಗ್ಯಾನ. ಅಲ್ಪ ಇವ್ರು ಎಲ್ಲರೂ ಎಲ್ಲಿ ಬಂದುಬಿಟ್ಟಾರ, ಇವ್ರು ಯಾರು ಇವರು ಅಂಥೇಳಿ. ಅವನು ನಮ್ಮ ಮಳೆ ಬರವಲ್ಲಾಗಿದ್ದ ಹೊರಗೆ ಕಾರ್ನಾಗಿಂದ. ವಾಯು ಫುಲ್ ಸರ್ಪ್ರೈಸ್ ಆಗಿ ಎಲ್ಲರೂ ನೋಡಾಕತ್ಬಿಟ್ಟ. ನಾವು ಯಾರಪ್ಪ ಇವರೆಲ್ಲ ಅಂಥೇಳಿ. ಯಾಕಂದ್ರೆ ನಾನು ನೋಡೋದು ಒಂದು 3 ಮಂದಿ ನಾವೇ ಇರ್ತೇವೆ ಅಂದ್ಕೊಂಡು ಫುಲ್ ಸರ್ಪ್ರೈಸ್ ಆಗಿ ಅಳಾಕತ್ಬಿಟ್ಟ ಅವ್ರು ನೋಡಿ. ಸಾಕ್ಷಿ ಆ್ಯಕ್ಚುಲಿ ರಿಯಾನ್ಶನು ಎಲ್ಲ ಬುಕ್ಸ್ ತೊಗೊಂಡು ಬಂದಿದ್ಲು, ಸ್ಕೂಲ್ ಬುಕ್ಸ್. ಆ್ಯಕ್ಚುಲಿ ಒಂದು 8 days ಸುಟಿ ಆಕೈತಲ್ಲ. ಸೊ ಕ್ಲಾಸ್ ವರ್ಕ್ ಏನೇನು ಆಕೈತಿ ರಿಯಾನ್ಶನ್ ಫ್ರೆಂಡ್ ಒಬ್ಬ ಬರ್ಕೊಂಡು ಬರ್ತಿದ್ನಲ್ಲ, ಅವ ಇಲ್ಲಿ ಕಳಿಸ್ತಿದ್ದ ವಾಟ್ಸಪ್ ಥ್ರೂ. ಸೊ ಈಕಿ ಬರ್ಸ್ತಿದ್ಲಿಲ್ಲೇ. ಹೀಗಾಗಿ ಅದು ಆಕಿ ಬರ್ಸಾಕಂತೇಳಿ ಬುಕ್ ಎಲ್ಲ ತೆಗ್ದಿದ್ಲು. ವಂಶಿಗೆ ಭಯಂಕರ ಇಂಟ್ರೆಸ್ಟು ಬೇರೆದವ್ರಿಗೆ ಓದಿಸೋದು ಅದೆಲ್ಲ. ಓದಂದ್ರೆ ಓದಂಗಿಲ್ಲ. ಸೊ ಅವನತ್ತಿದ್ದ ಮಾಮಿ ನಾವು ಓದಿಸ್ತೇನೆ ರಿಯಾನ್ಶಿಗೆ. ಆ್ಯಕ್ಚುಲಿ ಒಂದು ಹೋದ್ಮ್ಯಾಗ ಟೆಸ್ಟು ಇತ್ತು. ಹೀಗಾಗಿ ಓದಿಸ್ಬೇಕಾದ್ರೆ ನಾ ಕ್ವಶನ್ ಕೇಳ್ತೇನೆ ಅವಂಗ, ನಾನು ಇದನ್ನು ಮಾಡ್ತೇನೆ, ನಾವು ಓದಿಸ್ತೇನೆ ಅಂತೇಳಿ ವಂಶ ಓದ್ಸಾಕತ್ತಿದ್ದ. ಅವಂದು ಓದೋದು ಇಷ್ಟಿತ್ತು ಅಂದರೂ ಅವ್ನಿಗೆ ಇಂಟ್ರೆಸ್ಟ್ ಇತ್ತು ಅವ್ನಿಗೆ ಓದಿಸ್ಬೇಕಂಥೇಳಿ. ಸೊ ಇಲ್ಲಿ ಆಕೆ ಅವ್ನು ಓದ್ಸಾಕತ್ತಿದ್ದ. ಇಲ್ಲಿ ವಾಯುನ ಜೊತೆ ಸಾಕ್ಷಿ ಆಟ ಆಡ್ಸಾಕತ್ತಿದ್ಲು ವಾಯುನ. ವಾಯು ಅವ್ರಿಗೆ ಡಿಸ್ಟರ್ಬ್ ಮಾಡಾಕತ್ತಿದ್ದ ಬುಕ್ ತೊಗೊಳ್ದೆಲ್ಲ. ನಮ್ಮ ಮಮ್ಮಿ ಅವರೆಲ್ಲ ಬಂದುಬಿಟ್ಟಾರಲ್ಲ. ಇನ್ನು ನಮ್ಮ ಮಮ್ಮಿ ಬಂದುಬಿಟ್ರೆ ಮುಗಿದು ಹೋಯ್ತು ನೋಡ್ರಿ. ನನಗೆ ಕಿಚನ್ ಏನೂ ಸಂಬಂಧ ಇರೋಂಗಿಲ್ಲ. ನಮ್ಮ ಮಮ್ಮಿನ ಹೇಳ್ತೇನೆ, ನೀನು ಹೇಳ್ಬೇಡ ಲಘು ಅಂದ್ರೆ ಒಟ್ಟಾಕಿ ಬ್ಯಾಸರನ್ನ ಇಲ್ಲಿ ಬಂದ್ಮ್ಯಾಗ ಅಂತಾಳೆ, ನಿಂಗೆ ಯಾವಾಗ ರೆಸ್ಟ್ ಸಿಗಬೇಕಂತೇಳಿ ಎಲ್ಲ ಕೆಲಸ ಆಕಿನ ಮಾಡ್ತಾಳೆ. ನಂಗೆ ಕಿಚನ್ ನೆನಪ ಇರೋಂಗಿಲ್ಲ. ಆಕೆ ಹೋಗುತ್ತಾನ ನಂಗೆ ಫುಲ್ ರೆಸ್ಟ್ ಅಂದ್ರೆ ರೆಸ್ಟ್. ಎಲ್ಲರ ಮಮ್ಮಿನೂ ಹಿಂಗಲ್ರಿ. ನಮ್ಮ ಮಮ್ಮಿನೂ ಹಂಗೆ. ಆಕಿ ಒಟ್ಟು ಅಂತೇನೆ, ನೀ ಯಾವಾಗ ರೆಸ್ಟ್ ತೊಗೋಬೇಕು ಕುಂದರಂತ ಆಕಿ ಒಟ್ಟು ಕೇಳಂಗೇ ಇಲ್ಲ ನಮ್ಮ ಮಮ್ಮಿ. ಅವಾಗ ನಮಗೇನು ನಡಿತೈತಿ, ನೀನು ಹೋಗಿ ಮಲ್ಕೋಗ ಅಂತಾಳೆ. ಲಘು ಹೇಳ್ಬೇಕಾಕೈತಲ್ಲ, ಹಿಂಗಾಗಿ ಆಕಿನೇ ಅದೆಲ್ಲ ಮಾಡ್ತಾಳೆ. ಇಲ್ಲಿ ವಾಯುನ್ ನೋಡ್ರಿ, ಮತ್ತು ಅವ್ರ ಮಾಮಿ ಜೊತೆ ಆಟ ನಡೆದೈತಿ, ಊಟ ಮಾಡಿಸ್ಕೋ ಅಂತ. ಸೊ ಅವತ್ತು ಈವ್ನಿಂಗ್ ಆ್ಯಕ್ಚುಲಿ ನಾವು ಎಲ್ಲರೂ ಸೇರಿ ಶಾಪಿಂಗ್ ಹೋದ್ವಿ ಮಾಲ್ಗೆ. ನಮ್ಮ ಮಮ್ಮಿ ಪಪ್ಪನೂ ಬಂದಿದ್ರು, ಅಂದ್ರೆ ಅತ್ತೆ ಮಾವ. ಅವ್ರು ಭಾಳ ದಿನ 2 ದಿನದ ಸಂಬಂಧ ಬಂದಿದ್ರು ಅವರು. ಹೀಗಾಗಿ ಮನ್ಯಾಗ ಕೂತ್ಕೊಂಡ್ರೆ ಏನು ಮಾಡೋದು, ಸಂಜೆ ಮುಂದೆ ಎಲ್ಲ ಕೆಲಸನೂ ಮುಗ್ದಿತ್ತು. ಹೋದ್ರಾತ ಅಂಥೇಳಿ ಎಲ್ಲರೂ ಮಾಲ್ಗೆ ಹೋದ್ವಿ ಅವತ್ತು ನಾವು. ಆ್ಯಕ್ಚುಲಿ ಶಾಪಿಂಗ್ ಇತ್ತು, ಪಪ್ಪಂದು ಶಾಪಿಂಗ್ ಇತ್ತು, ಶ್ರೇಯು ಸಾಕ್ಷಿ ನಾವು ಎಲ್ಲ ಶಾಪಿಂಗ್ ಮಾಡ್ತೇವೆ ಅಂದ್ರೆ. ಸೊ ಹೆಂಗಂದ್ರು ಡಿಸ್ಕೌಂಟು ನಡೆದಿತ್ತು. ಸೊ ನಮ್ಮ ಪಪ್ಪ ಅವರು ಶೂಸ್ ತೊಗೊಂಡ್ರು, ಅವರು ಪ್ಯಾಂಟೆಲ್ಲ ತೊಗೊಂಡು, ಸಾಕ್ಷಿನೂ ಶೂಸ್, ಆಕಿನೂ ಡ್ರೆಸ್ ಎಲ್ಲ ತೊಗೊಂಡ್ಲು, ಶ್ರೇಯುನೂ ತೊಗೊಂಡ. ಸೊ ಅವ್ರ ಶಾಪಿಂಗ್ ನಡೆದಿತ್ತು. ನಾವು ಆ್ಯಕ್ಚುಲಿ ವಂಶಗೆ ಬರ್ಡೇಗೆ ಅವ್ನಿಗೆ ಬರೀ ಶರ್ಟ್ ತೊಗೊಂಡಿದ್ವಿ.
ಪ್ಯಾಂಟ್ ತೊಗೊಂಡಿರಲಿಲ್ಲ. ಸೊ ಅವನಿಗೂ ಪ್ಯಾಂಟ್ ತೊಗೋಕಂತ ಬಂದ್ವಿ. ಈ ಪ್ಯಾಂಟ್ ಚೂಸ್ ಮಾಡಿದ್ವಿ. ಬಟ್ ಇದನ್ನೇನು ನಾವು ಪ್ಯಾಂಟ್ ಹಾಕಲಿಲ್ಲ ಅವಂಗೆ. ಮತ್ತು ಅವತ್ತು ಬರ್ಡೇ ದಿವ್ಸ ಬ್ಯಾರೆನೇ ತೊಗೊಳೋದಾತು. ಮತ್ತು ಬ್ಯಾರೆನೇ ಹಾಕಿದ್ವಿ. ಬಟ್ ಇದು ಅವಾಗ ಅನ್ನಿಸ್ತು ಸೂಟ್ ಆಕೈತೆ ಅಂತೇಳಿ ಅದ್ರ ಮೇಲೆ ಅದು ತೊಗೊಂಡು. ಬಟ್ ಸೂಟ್ ಆಗ್ತಾ ಇರಲಿಲ್ಲ. ಎಲ್ಲ ಶಾಪಿಂಗ್ ಮುಗೀತು. ವಾಯುಂದು ಇದನ್ನು ಮುಗೀತು. ಹಾಳಾಕತ್ನಾವ ಬೇಸ್ರ ಆತವಂಗೆ ಒಂದು ಇದು ಆದಮೇಲೆ ಹೆಂಗಾರ ಮಾಡಿ ಅವ್ನಿಗೆ ಡೈವರ್ಟ್ ಮಾಡಾಕತ್ತಿದ್ವಿ ನಾವು. ಇನ್ನೂ ಸ್ವಲ್ಪ ಈ ಶಾಪಿಂಗ್ ಇತ್ತು ಎಲ್ಲರದು ಅಂದ್ಕೂಡಲೇ ಫೈನಲಿ ಎಲ್ಲರದು ಶಾಪಿಂಗ್ ಮುಗೀತು. ಆಮ್ಯಾಗ ಮಮ್ಮಿ ಅಂದ್ಲು ನಾ ಒಂದು ಪರ್ಸ್ ತೊಗೋತೀನಿ ಅಂಥೇಳಿ ಮತ್ತು ಅಲ್ಲಿ ಪರ್ಸ್ ಶೋರೂಮ್ಗೆ ಹೋದ್ವಿ. ಆ್ಯಕ್ಚುಲಿ ಇಷ್ಟು ವೆರೈಟಿ ಇತ್ತಲ್ಲ. ಆಮ್ಯಾಗ ಡಿಸ್ಕೌಂಟ್ 50% ಇತ್ತು. ವೆರೈಟಿನೂ ಭಾಳ ಚಲೋ ಇತ್ತು. ಮಮ್ಮಿಗೆ ಆ್ಯಕ್ಚುಲಿ ಸ್ಲಿಂಗ್ ಬ್ಯಾಗ್ ತೊಗೊಳೋದಿತ್ತು. ಅವ್ರಿಗೆ ಕನ್ಫ್ಯೂಸ್ ಆಗಕತ್ತಿತ್ತು ಯಾವ್ದು ತೊಗೊಲಿ ಯಾವ್ದು ಬಿಡಲಿ, ಯಾಕಂದ್ರೆ ಅಷ್ಟು ವೆರೈಟಿ ಇದ್ವು. ಆಮ್ಯಾಗ ಇದನ್ನೇನದ ಮತ್ತು ಫೈನಲಿ ಒಂದು ಅವ್ರ ಇದನ್ನು ತೊಗೊಂಡ್ರೆ, ಸ್ಲಿಂಗ್ ಬ್ಯಾಗ್ ತೊಗೊಂಡ್ರೆ. ಚಂದ ಇತ್ತು ಅವ್ರದ್ದು ಆ್ಯಕ್ಚುಲಿ ಸ್ಲಿಂಗ್ ಬ್ಯಾಗ್. ನನಗೆ ತೋರ್ಸಕ್ಕೆ ನಾನು ವಾಪಸ್ ನಿಮ್ಗೆ ಇದು ಮಾಡೋಕ್ಕಾಗಲಿಲ್ಲ. ಬಟ್ ಅವ್ರು ತೊಗೊಂಡಿದ್ದು ಬ್ಲ್ಯಾಕ್ ಕಲರ್ ತೊಗೊಂಡ್ರೆ. ಆಮ್ಯಾಗ ಎಲ್ಲ ಮುಗೀತು. ಆಮ್ಯಾಗ ವಾಯುನೂ ಸ್ವಲ್ಪ ಸಮಾಧಾನ ಆದ. ವಂಶ್ ಆ್ಯಕ್ಚುಲಿ ತೋರ್ಸಾಕತ್ತಿದ್ದ ಅವ್ನ ಬರ್ಡೇ ಎಲ್ಲ ಹಾಕೋದೈತೆ ಅಂಥೇಳಿ. ಇದು ಹೋಲ್ಡಿಂಗ್ ಒಳಗಿತ್ತು. ರಿಯಾನ್ಶಿಗೆ ತೋರ್ಸಾಕತ್ತಿತ್ತು. ಇದು ಬರ್ಡೇ ದಿನದ ಬ್ಲಾಗ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಆ್ಯಕ್ಚುಲಿ ವಂಶ್ ಸ್ಕೂಲ್ನಾಗ ಚಾಕ್ಲೇಟ್ ನಡೆಯಂಗಿಲ್ಲ. ಅವ್ರಿಗೆ ಚಾಕ್ಲೇಟ್ ಎಲ್ಲ ಕೊಡೋಂಗಿಲ್ಲ. ಸೊ ಅವ್ರಿಗೆಲ್ಲರೂ ಏನು ಮಾಡ್ತಾರೆ, ಅವ್ರ ಸ್ಕೂಲ್ನಾಗ ಚಾಕ್ಲೇಟ್ ಎಲ್ಲ ಕೊಡಕ್ಕೆ ಬರೋಂಗಿಲ್ಲ ಅಂದ್ಕೊಂಡು ಪೆನ್ ಕೊಡ್ಬೋದು. ಸೊ ವಂಶನ ಕ್ಲಾಸ್ದಾಗ ಒಂದು 46 ಸ್ಟೂಡೆಂಟ್ಸ್ ಅದಾರ. ಅವರಿಗೆಲ್ಲ 46, ನಾನೊಂದು 50 ಪೆನ್ಸ್ ಅದಿದೆ. ಟೀಚರ್ಸ್ಗಂತ ರೆಡ್ ಕಲರ್ ಪೆನ್. ಸೊ ಎರಡೂ ತೊಗೊಂಡು ಬಂದಿದ್ದೆ, ಅವು ಕೊಡ್ತಾನೆ. ನಾ ಹೇರ್ ಸೆಟ್ಟಿಂಗ್ ಮಾಡಿಸ್ಕೊಂಬರಕ್ಕಂತೇಳಿ ಈವ್ನಿಂಗ್ ಹಬೀಬ್ ಹೋಗಿದ್ದೆ. ಸೊ ನಾನು ಅಲ್ಲಿ ಹೇರ್ ಸೆಟ್ಟಿಂಗ್ ಮಾಡಿಸ್ಕೊಂಬಂದೆ. ಆಮೇಲೆ ನಾವು ಆ್ಯಕ್ಚುಲಿ ಇದಕ್ಕೆ ವೆನ್ಯೂಗೆ ಹೋಗೋದಿತ್ತು. ನನಗೆ ಆ್ಯಕ್ಚುಲಿ ಏನಾರ ವಂಶನ ಬರ್ಡೇ ಇರುತ್ತೆ ಏನಾರು ಇರುತ್ತೆ ಅಂದ್ರೆ ನಾನು ಹಬೀಬ್ಗಂದು ನಂಗೆ ರೀಸ್ನೇಬಲ್ ಅನಿಸ್ತೈತಿ, ಚೀಪ್ ಆ್ಯಂಡ್ ಬೆಸ್ಟು ಅನ್ನಿಸ್ತೈತಿ. ಮಸ್ತ್ ಸೆಟ್ಟಿಂಗ್ ಮಾಡಿ ಕೊಡ್ತಾರೆ, ಕಟ್ಟಿಂಗ್ ಮಾಡಿ. ಸೊ ನಾನು ಯಾವಾಗಲೂ ಏನಾರು ಫಂಕ್ಷನ್ ಇದ್ದರೆ ಇಲ್ಲಿ ಬಂದು ಸೆಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ನೋಡ್ರಿ ಎಷ್ಟು ಚಂದ ಕಾಣತೈತಿ. ಮಸ್ತ್ ಮಾಡಿದ್ದ ಅವ ಕಟ್ಟಿಂಗ್.